ನಮಸ್ಕಾರ. ಸೊ ಇವತ್ತು ನಾನು ನಿಮಗೆ ಈ ಬೆಲ್ಲಿ ಫ್ಯಾಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಲ್ಲಿ ಫ್ಯಾಟು ಹಾರ್ಮೋನಲ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಆಗ್ತಾ ಇದೆಯಾ ನಿಮಗೆ ಅಂತ. ಸೊ ನೀವು ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತ. ಸೊ ಎಲ್ಲ ಬೆಲ್ಲಿ ಫ್ಯಾಟು ಸೇಮ್ ಆಗಿರಲ್ಲ. ಸೊ ಬೆಲ್ಲಿ ಫ್ಯಾಟ್ ಸೈನ್ಸ್ ಅಂದರೆ ಲೈಫ್ ಸ್ಟೈಲ್ ಬೆಲ್ಲಿ ಸೈನ್ಸ್ ಏನಾಗಿರುತ್ತೆ ಅಂದರೆ, ಬೆಲ್ಲಿ ತುಂಬ ರಿಡ್ಯೂಸ್ ಆಗುತ್ತೆ ಡಯಟಿಂದ, ಮತ್ತು ಸ್ಟ್ರೆಸ್ಸು ಮತ್ತು ಲೇಟ್ ಮೀಲ್ಸಿಂದ ನಿಮಗೆ ಬೆಲ್ಲಿ ಬರುತ್ತೆ. ಇನ್ನೊಂದು ಬಂದು ನಿಮಗೆ ಮೇಜರ್ ಸೈಕಲ್ ಇಶ್ಯೂಸ್ ಇಲ್ಲದೇ ಇರೋ ಕಾರಣ. ಸೊ ಈ ಮೂರು ಬಂದುಬಿಟ್ಟು ನಿಮ್ಮದು ಲೈಫ್ ಸ್ಟೈಲ್ ರಿಲೇಟೆಡ್ ಬೆಲ್ಲಿ ಫ್ಯಾಟ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಹಾರ್ಮೋನಲ್ ಬೆಲ್ಲಿ. ಸೊ ನಿಮ್ಗೆ ಹಾರ್ಮೋನಲ್ ಬೆಲ್ಲಿ ಹೇಗೆ ನೀವು ಪತ್ತೆ ಮಾಡೋದು ಅಂದರೆ, ನೀವು ಎಲ್ಲ ಥರ ಎಫರ್ಟ್ ಹಾಕಿ ಡಯಟ್ ಮಾಡಿ ಆದರೂ ನಿಮ್ಮ ಬೆಲ್ಲಿ ಹೋಗಲ್ಲ ಅಂದಾಗ ಅದು ಹಾರ್ಮೋನಲ್ ಬೆಲ್ಲಿ ಫ್ಯಾಟ್ ಸೈನ್ಸ್ ಆಗಿರುತ್ತೆ. ಇನ್ನೊಂದು ಬಂದು ನಿಮ್ಮದು ಇರೆಗ್ಯುಲರ್ ಸೈಕಲ್ಸ್ ಮತ್ತು PCOD ಹಿಸ್ಟ್ರಿ, ಮೂಡ್ ಸ್ವಿಂಗ್ಸ್ ಮತ್ತು ಪುವರ್ ಸ್ಲೀಪ್. ಸೊ ನೀವು ನಿದ್ದೆ ಕಮ್ಮಿ ಮಾಡಿಲ್ಲ ಅಂದ್ರೂ ಅದು ಬಾಡಿಯಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ನ ಜಾಸ್ತಿ ಮಾಡುತ್ತೆ. ಸೊ ಈ ಕಾರಣಗಳಿಂದ ನಿಮ್ಮದು ಬೆಲ್ಲಿ ಫ್ಯಾಟ್ಗಳು ಜಾಸ್ತಿ ಆಗಿರುತ್ತೆ. ಸೊ ಬಟ್ ಈ ಎರಡು ನಾನು ನಿಮಗೆ ಇವಾಗ ಏನು ಹೇಳಿದ್ದೀನಿ ವ್ಯತ್ಯಾಸಗಳಿಂದಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮದು ಲೈಫ್ ಸ್ಟೈಲ್ ರಿಲೇಟೆಡ್ ಬೆಲ್ಲಿ ಫ್ಯಾಟಾ ಅಥವಾ ಹಾರ್ಮೋನಲ್ ಬೆಲ್ಲಿ ಫ್ಯಾಟಾ ಅಂತ. ಸೊ ನಾನು ಫಸ್ಟು ನಿಮ್ಗೆ ಹೇಳೋದೇನೆಂದರೆ, ನೀವು ಫಸ್ಟು ಯಾವ ಬೆಲಿ ಫ್ಯಾಟ್ ಅಂತ ನಾವು ನಿಮಗೆ ಡಯಾಗ್ನೋಸ್ ಮಾಡಿ ಅದ್ರ ಪ್ರಕಾರ ನಿಮಗೆ ಒಳ್ಳೆಯ ಸ್ಟ್ರಾಟಜಿ ಮತ್ತು ಪ್ಲ್ಯಾನ್ ಕೊಡ್ತೀವಿ. ಸೊ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬೆಲಿ ಫ್ಯಾಟ್ ಫಿಕ್ಸಿಬಲ್. ನೀವು ಕಾರಣ ಒಂದು ತಿಳ್ಕೊಂಡ್ರೆ ಸಾಕು, ಇನ್ನು ಮಿಕ್ಕಿದ್ದು ನಿಮಗೆ ಆರಾಮಾಗಿ ನಿಮ್ಮ ಬೆಲಿ ಫ್ಯಾಟ್ನ ರಿಡ್ಯೂಸ್ ಮಾಡ್ಕೊಬೋದು. ಥ್ಯಾಂಕ್ ಯು.